जह्वे न च नेत्रे न च व्यो ಹಣಕ್ಕಾಗಿ ಕೊಲೆ, ದರೋಡೆ, ಅತ್ಯಾಚಾರಗಳು
ಬದುಕಲು ಅದೇನಲ್ಲ. ನನ್ನ ಆತ್ಮಮಿತ್ರನಾದ ಸೂರಜ್ ನನ್ನ ಬೆನ್ನ ಹಿಂದೆ ಚೂರಿ ಹಾಕಿದೆಯಲ್ಲ, ನಿನಗಿನ್ನೂ ಉಳಿಗಾಲವಿಲ್ಲ. ನಾ ಡೈಮಂಡ್ ನನ್ನ ವಶವಾಗಲೇಬೇಕು. ಯಾಕೆಂದರೆ ಈ ಕಾಳಿಂಗ ಒಲಿದರೆ ಕಾಮಧೇನು, ಮುನಿದರೆ ಘೋಟಕ ವಿಷ. ಸೂರಜ್, ಬರುತ್ತಿದ್ದೇನೆ ನಿನಗೆ ಯಮಲೋಕದ ಪಯಣ ಮಾಡಲು. ನೋಡಿ ಒಳಂದವ ಒತ್ತಿನವ ಚಂದವ ಇವಳು ಯಾವೂರ ಚಲುವೆ ಶಿವ. ಹೇಳಿಗ ನನಗೆ ನೀನು ಹೇಳಿಗ. ನನಗೆ ನೀನು ಯಾರೋ ಕನಸಲಿ ನೀನು ಎಂದು ನಿನ್ನ ಊರು ಕೇಳಲ್ಲ, ನನಗೆ ಬಾಯ್ಕಾಟ್ ಬೇಕಿಲ್ಲ. ನಿನ್ನ ಬಂದು ಬಳಗನೋ ನನಗೆ ಯಾರು ಗೊತ್ತಿಲ್ಲ. ಇವಳು ಯಾವೂರ ಚಲುವೆ ಶಿವ. ಇರುತ್ತಾನೆ ಎಲ್ಲರ ಹೃದಯದ ಬಳಿಗೆ ಬರುತ್ತಾನೆ. ಅವನ ಕೈಗೂ ನೋಡಲ್ಲ, ಎಂದು ಜಾತಿ ಕೇಳಲ್ಲ, ಕಳ್ಳ ಕೇಳಿ ಎಲ್ಲಾನು ಭೇದ ಭಾವ ಮಾಡಲ್ಲ. ಇವನು ಯಾವೂರ ಚೆಲುವ ಶಿವ. ಹೇಳಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಅಂದ್ರೆ ಇಷ್ಟೊತ್ತ ಕಂಡಿದ್ ಕನಸ. ಛೇ, ನನ್ನ ಗಂಡ ಅಂತರು ಬರೀ ಕೆಲಸ ಡ್ಯೂಟಿ ಅದು ಇದು ಅಂತ 3 ಹೊತ್ತು ಆಚೆ ಕಡೆ ಹೋಗ್ತಾನೆ ಇರ್ತಾರೆ. ಮನೆ ಮಕ್ಕಳು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತ ಕೊಂಚ ಕೂಡ ಮನೆ ಬಗ್ಗೆ ಯೋಚನೆ ಇಲ್ಲ. ದೇವ್ರೆ, ಹೀಗೆ ಆಯ್ತು ಅಂದ್ರೆ ನನ್ನ ಜೀವನ ಹೇಗೆ ಅಂತ. ಆದಷ್ಟು ಬೇಗ ನನ್ನ ಗಂಡ ಮನೆಗೆ ಬರಬೇಕು. ಈ ಹೆಂಡತಿ ಮಕ್ಕಳ ಜೊತೆಗೆ ಖುಷಿಯಾಗಿರೋ ತರ ಆಶೀರ್ವಾದ ಮಾಡು ದೇವ್ರೆ, ಆಶೀರ್ವಾದ ಮಾಡು. ಏನಿದು ನನ್ನ ಪ್ರೀತಿಯ ಪತಿ ದೇವ್ರು? ಅಬ್ಬಾ, ಅಂತ ಈಗಾದ್ರೂ ಹೆಂಡತಿ ಮನೆ ಮಕ್ಕಳು ಅಂತ ನೆನಪಾಯ್ತು ತಾನೆ. ಏನ್ರಿ ಇದೆಲ್ಲ? ಯಾವತ್ತೂ ಹೋದವ್ರು ಈಗ ಬರ್ತೀರಾ? ಮನೆಯಲ್ಲಿ ನಿಮ್ಗೊಂದು ಮನೆ ಇದೆ, ಹೆಂಡತಿ ಮಕ್ಕಳು ಇದ್ರೆ ಅನ್ನೋದ್ರ ಆಗ್ಲೇ ಮರ್ತ್ಬಿಟ್ಟಿದ್ರೆ ಹೇಗೆ ನೀವು? ಸ್ವಾತಿ, ನನ್ನ ಮನಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊ. ಇಷ್ಟು ದಿನ ಬಚ್ಚಿಟ್ಟ ಸತ್ಯ ಈಗ ನಿನ್ನ ಮುಂದೆ ಹೇಳುವ ಸಮಯ ಸಂದರ್ಭ ಒದಗಿ ಬಂದಿದೆ. ನಾನು ಒಬ್ಬ ಕುಖ್ಯಾತ ರೌಡಿ. ಈ
ಈಗ ನನ್ನ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಇಲ್ಲಿಂದ ಆದಷ್ಟು ಬೇಗ ದೂರ ಓಡಿ ಹೋಗೋದು ವಾಸಿ. ಏನ್ರಿ ಇದು? ನೀವು ರೌಡಿನಾ? ಇಲ್ಲ, ಸಾಧ್ಯ ಇಲ್ಲ. ನೀವು ರೌಡಿ ಯಾವುದಕ್ಕೆ ಸಾಧ್ಯನೇ ಇಲ್ಲ. ಹೌದು, ಯಾವ ಬ್ಯಾಗು, ಯಾಕೆ ಜೋಪಾನ, ಏನ್ರಿ ಇದೆಲ್ಲ? ಹೌದು, ನಾನು ದುಷ್ಟ ನೀಚ, ಜನರ ಪ್ರಾಣದೊಂದಿಗೆ ಆಟ ಆಡುವ ದೊಡ್ಡ ರೋಡಿ. ಈಗ ನನ್ನ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ನಿನ್ನ ಪ್ರಶ್ನೆಗೆ ಉತ್ತರ ಸಮಯ ಸಂದರ್ಭ ಬಂದಾಗ ನೀಡುವೆ. ನೀವೇನ್ರಿ ಮಾತಾಡ್ತಿದ್ದೀರಾ? ನಿಮ್ ಬೆನ್ನ ಹಿಂದೆ ಪೊಲೀಸರು ಬಿದ್ದಿದ್ದಾರಾ? ನೀವು ತಪ್ಪು ಮಾಡಿದ್ದೀರಾ? ಇಲ್ಲ, ನನ್ನ ಗಂಡ ತಪ್ಪು ಮಾಡ್ಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಅಕಸ್ಮಾತ್ ತಪ್ಪು ಮಾಡ್ತೀನಿ ನಿಜ ಆಯ್ತು ಅಂದ್ರೆ ಈಗಲೇ ಪೊಲೀಸರು ಹೋಗಿ ಶರಣಾಗಿ ತಪ್ಪಾಗಿ ಅಂತ ಕೇಳ್ಕೊಂಡ್ಬಿಡ್ರಿ. ಇಲ್ಲ, ಅದು ಮಾತ್ರ ಸಾಧ್ಯವಿಲ್ಲ. ಪೊಲೀಸರು ನಮ್ಮ ಹಿತೈಷಿಗಳಲ್ಲ. ಬಾ ಸ್ವಾತಿ, ಬಾ. ಇಲ್ಲ ರೀ, ಈಗ ಬಿಡೋದಿಲ್ಲ. ಬಿಟ್ಟು ಹೋಗ್ಬಿಡಿ. please ಬಿಟ್ಟು ಹೋಗ್ಬಿಡಿ. ಶರಣಾಗಿ please ಹೋಗ್ಬಿಡಿ ಅಂದ್ರೆ. ಇದನ್ನ ಮಾಡ್ಬಿಡಿ. ಕಾಣಿಸ್ತಾ ಇಲ್ಲ ಮೇಡಮ್. ಇಲ್ಲಿ ಸೂರ್ಯನನ್ನು ರೋಡಿ ಬಂದಿದ್ದಾನ? ಬಿಸಿ ಒಳಗೆ ಚೆಕ್ ಮಾಡಿ. ಸರ್, ನನ್ನ ಗಂಡ ಅಂತವ್ರಲ್ಲ ಸರ್, ತುಂಬಾ ಒಳ್ಳೆಯವರು. ಅವ್ರು ಯಾವ ತಪ್ಪನ್ನು ಮಾಡಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅವ್ರು ತುಂಬಾ ಒಳ್ಳೆಯವರು ಸರ್, ಅವ್ರು ಯಾವ ತಪ್ಪನ್ನು ಮಾಡಿಲ್ಲ. ನೋಡಿ, ನಿಮ್ಮ ಗಂಡ ನಿರಪರಾಧಿ ಆಗಿದರೆ ನಮ್ಮ ದಿಕ್ಕು ತಪ್ಪಿಸಿ ತಲೆಮಾರಿಸಿಕೊಂಡಿದ್ದಾನೆ. ಈಗ ಅವನು ಸರೆಂಡರ್ ಆದ್ರೆ ಸರಿ, ಬಾಯ್ ಬಿಟ್ರೆ ನಾವು ಏನು ಮಾಡ್ಲಿಕ್ಕೆ ಬರುತ್ತದೆ? ನನ್ನ ಹೆಸರು ರಘುವೀರ್ ಅಂತ. ನನ್ನ ಕರ್ತವ್ಯ ಮಾಡಲಿಕ್ಕೆ ಹೊರಟಿದ್ದೇನೆ. ನನಗೆ ಕರ್ತವ್ಯ ದೇವರು. ನಿಮ್ಮ ಗಂಡ ನಿರಪರಾಧಿ ಆಗಿದರೆ ಖಂಡಿತ ಜೈಲಿನಿಂದ ಹೊರಗೆ ಬಂದೇ ಬರ್ತಾನೆ. ಆದರೆ ಆದ್ರೆ ಅನ್ನೋ ಶಬ್ದ ಮಾತ್ರ ಹೇಳ್ಬೇಡಿ ಸರ್, ದಯವಿಟ್ಟು ಹೇಳ್ಬೇಡಿ ಸರ್. ಒಳಗೆ ಎಲ್ಲೋ ಕಾಣಿಸ್ತಾ ಇಲ್ಲ. ಪಿಸಿ, ಫಾಲೋ ಮೀ. ಇವತ್ತು ಈ ರೌಡಿಯನ್ನು ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಸರ್, 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 ದಯವಿಟ್ಟು ಸರ್, ಬನ್ನಿ, ಅಪ್ಪನ ಕಾಪಾಡೋಣ, ಬನ್ನಿ. ಕಾಲ್ ಹೋಯ್ತಾ ಇದೆಯಾ ಮಗಳೇ? ಒಂದ್ ಕೆಲಸ ಮಾಡೋಣ ಮಗಳೇ. ಸುಮ್ಮ, ದಯವಿಟ್ಟು ನೀನ್ ಇಲ್ಲೇ ಇರು ಮಗಳೇ. ನಾನು ಹೋಗಿ ಅಪ್ಪನ ಹುಡ್ಕೊಂಡು ಬರ್ತೀನಿ. ನೀನ್ ಮಾತ್ರ ತಂಗಿ ಸುಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು. ನಿನ್ ತಂಗಿಗೆ ಯಾವುದೇ ಕಷ್ಟ ಬಾರದಂತೆ ಚೆನ್ನಾಗಿ ನೋಡ್ಕೊಂಡು ಇಬ್ರು ಒಗ್ಗಟ್ಟಾಗಿರ್ಬೇಕು. ಇವತ್ತು ಬೇರೆ ಆಗ್ಬಾರ್ದು ಕಂದ, ಬೇರೆ ಆಗ್ಬಾರ್ದು. ನಾವು ಎಂದು ಬೇರೆ ಆಗುದಿಲ್ಲ. ಯಾಕಂದರೆ ನಮ್ಮಿಬ್ಬರ ಚಿತ್ರದ ಕುರಿತು ಒಂದೇ ಇದೆ ಅಲ್ವಾ? ಹೌದು ಮಕ್ಕಳ. ದೇವ್ರೇ, ನನ್ನ ಈ ಮಕ್ಕಳು ಚೆನ್ನಾಗಿ ಬಾಳಿ ಬದುಕಬೇಕು. ನನ್ನ ಮಕ್ಕಳಿಗೆ ಯಾವ ಕಷ್ಟ ಕಾರ್ಪಣ್ಯಗಳು ತಾಗದ ಹಾಗೆ ಚೆನ್ನಾಗಿ ಖುಷಿಯಿಂದ ಬಾಳತ್ರ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಇಲ್ಲ, ಹೆಚ್ಚು ಸಮಯ ಕಳಿಬಾರ್ದು ಮಕ್ಕಳ. ನಾನು ಹೋಗಿ ಅಪ್ಪನ ಕಾಪಾಡ್ತೀನಿ. ನಾನು ಬರ್ತೀನಮ್ಮ ನಿನ್ನ ಜೊತೆ. ಆಯ್ತು, ಸುಮ್ಮ ಹುಷಾರು. ಓ ಮೈ ಗಾಡ್. ಏನಂದ್ರೆ? ರೀ, ಮಾತಾಡಿ. ಏ,
ತಪ್ಪ? ನನ್ನ ಸಂಸಾರ ಹಾಳು ಮಾಡ್ತಿಲ್ಲ ಪಾಪಿ. ಯಾಕೋ ಹೀಗ್ ಮಾಡ್ದೆ? ನನ್ನ ಗಂಡನ ಬಲಿ ತಗೊಂಡಿಯಲ್ಲ, ನಿನಗೆ ಈಗ ಸಮಾಧಾನ ಆಯ್ತಾ? ಉದ್ಧಾರ ಆಗೋದಿಲ್ಲ, ನೀನು ಉದ್ಧಾರ ಆಗೋದಿಲ್ಲ. ನಾಶ ಆಗ್ತೀಯ, ನಾಶ ಆಗೋಗ್ತೀಯ. ನನ್ನ ಗಂಡನ ಸಾಯಿಸಿ ಹೇಗಿನ ಸಂಸಾರ ಹಾಳು ಮಾಡ್ತೀಯೋ, ಮುಂದೆ ನೀನು ಕೂಡ ಹಾಗೆ ಹಾಳಾಗೋಗ್ತೀಯ, ಹಾಳಾಗೋಗ್ತೀಯ, ನಾಶ ಆಗ್ತೀಯ. ಈಗ ನನಗೆ ಮಾತಾಡೋ ಸಮಯವಿಲ್ಲ. ಬಿಸಿ ಫಾಲೋ ಮೀ. ಆ ಸಿಗರೇಟ್ ಅಡ್ಡೆಗಳನ್ನು ರೋಡಿಯನ್ನು ಹಿಡಿಯಲೇಬೇಕು. ಯಾಕೋ ಇದೆ ತುಂಬಾ ನೋಯ್ತಾ ಇದೆ ಅಮ್ಮ. ಅರಳುವ ಮಂಜಿನ ಹೂವಾಯ್ತು ಬಿಸಿಲಿನ ಬೆಳೆಗೆ ಕರಗಿ ನೀರ ಅಪ್ಪ, ನಿಮ್ಮ ಮೇಲಾಣೆ, ನನ್ನ ಅಪ್ಪ ಅಮ್ಮನನ್ನು ಕೊಂದ ರಾಜನನ್ನು ಹೀಗೆ ಬಿಡುವುದಿಲ್ಲ. ಅವನನ್ನು ಕೊಂದು ನನ್ನ ಸೇಡಿನ ದಾರಿಯಲ್ಲಿ ಅಳಿಸಿಕೊಳ್ಳುತ್ತೇನೆ. ಅಲ್ಲಿವರೆಗೂ ನಾನು ವಿರಾಟನಾಗಿರಲ್ಲ, ರಾಕ್ಷಸನಾಗಿ ಸರ್ವನಾಶ ಮಾಡುತ್ತೇನೆ. ವಿರಾಟನಾಗಿ ಇಡೀ ಜಗತ್ತಿಗೆ ಆಳುತ್ತೇನೆ. ಇದೋ ನನ್ನ ವಚನ, ಇದೋ ನನ್ನ ವಚನ, ಇದೋ ನನ್ನ ವಚನ. ಈ ಜೀವನವೇ ಒಂದು ರಣರಂಗ. ಈ ರಣರಂಗದಲ್ಲಿ ಮೆರೆಯುವ ದರ್ಪದ ಹುಲಿ ಈ ವಿರಾಟ್. ಈ ವಿರಾಟನ ಮಾತಿಗೆ ತಗ್ಗು ಬಗ್ಗಿ ನಡೆದರೆ ಅವರ ಜೀವನ ಸುಖಮಯ. ಒಂದು ವೇಳೆ ನನ್ನ ವಿರುದ್ಧ ಸಂಚು ರೂಪಿಸಿದರೆ ನನ್ನ ತಂದೆ ತಾಯಿಯ ಸಾವಿಗೆ ಕಾರಣರಾದ ಕಿರಾತಕ ರಘುವೀರ್, ನೀನು ಯಾವ ಗುಹೆಯಲ್ಲಿ ಅಡಗಿದರು ಎಲ್ಲರೂ ಮಾತ್ರ ಅಟ್ಟಾಡಿಸಿ ಕೊಲ್ಲುವ ತನಕ ನಾನು ಮನುಷ್ಯನಾಗಿರೋನಲ್ಲ. ನನ್ನದೇ ರಘುವೀರನ್ನು ಯವಸನಕ್ಕೆ ಕೆಟ್ಟುವುದು. ಈ ವಿರಾಟ್ ತನ್ನ ಗುರಿ ಸಾಧನೆಗೋಸ್ಕರ ತನ್ನ ಮಾತನ್ನೇ ತಾನೇ ಕೇಳವನಲ್ಲ. ಅದೇನಾಗಲಿ, ನನ್ನ ಗುರಿ ಮುಟ್ಟುವವರೆಗೂ ಮೆಚ್ಚಿನಂತೆ ಆರ್ಭಟಿಸುತ್ತ ಪ್ರಳಯಾಗ್ನಿಯಂತೆ ರೌದ್ರಾವತಾರದಿ ಪ್ರವೇಶಿಸುತ್ತಿರುವೆ ಈತನಿಗೆ. ಯಾಕೆಂದರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ.